ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 18ನೇ ಲೋಕಸಭೆ ಮೊದಲ ಅಧಿವೇಶನ ಆರಂಭ. ಮೊದಲ ದಿನವೇ ಸಂಘರ್ಷದ ಹಾದಿ. ಮೋದಿ ರಾಹುಲ್ ವಾಕ್ಸಮರ. ಪರೀಕ್ಷೆಗಿನ್ನೂ ಎಐ ಕ್ಯಾಮೆರಾ ಕಣ್ಣು. ನೀಟ್ ಯುಜಿಸಿ ನೆಟ್ ಪರೀಕ್ಷೆಗಳಲ್ಲಿ ಅಕ್ರಮಗಳ ನಡುವೆಯೇ ಯುಪಿಎಸ್ಸಿ ಮಹತ್ವದ ನಿರ್ಧಾರ. ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ಹಸಿರು ನಿಶಾನೆ. ಶೀಘ್ರದಲ್ಲೇ ಅಂಗನವಾಡಿಗಳ ಉನ್ನತೀಕರಣಕ್ಕೆ ಚಾಲನೆ. ರಾಜ್ಯದಲ್ಲಿ 82 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ. ಕಲಬುರಗಿ ಜಿಲ್ಲೆಯಾದ್ಯಂತ 33 ಲಕ್ಷ ಹೆಕ್ಟೇರ್ ಬಿತ್ತನೆ. ರಾಜ್ಯದಲ್ಲಿ ಮುಂಗಾರು ಪೂರ್ವ 115 ಮಿಲಿಮೀಟರ್ ಮಳೆ. ಟಿ20 ವಿಶ್ವಕಪ್ ಟೂರ್ನಿ. ರೋಹಿತ್ ಅಬ್ಬರ. ಸೆಮಿಗೆ ಭಾರತ. ಹರ್ಷದೀಪ್ಗೆ 3 ವಿಕೆಟ್. ಆಸ್ಟ್ರೇಲಿಯಾದ 4ರ ಘಟ್ಟದ ಹಾದಿ ಕಠಿಣ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಿಗಮ ಸದಸ್ಯರ ನೇಮಕಕ್ಕೆ ಪರಂ ಸಾರಥ್ಯ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮುನ್ನ 4,000ಕ್ಕೂ ಹೆಚ್ಚು ಸದಸ್ಯರ ನೇಮಕಕ್ಕೆ ಕಸರತ್ತು. ಶಿಶು ಕವಚ ಹಾಕದಿದ್ದರೆ ಬೀಳುತ್ತೆ ಕೇಸ್. 4 ವರ್ಷದೊಳಗಿನವರಿಗೆ ಕಡ್ಡಾಯ. ನಿಯಮ ಪಾಲಿಸದಿದ್ದರೆ ದಂಡ. ಬಾಡಿಗೆ ತಾಯ್ತನದ ಮಗು ಆರೈಕೆಗೆ ರಜೆ. ಕಬಾಬ್ಗೆ ಕೃತಕ ಬಣ್ಣ ನಿಷೇಧ. ರಾಜ್ಯ ಸರ್ಕಾರ ನಿರ್ಧಾರ. ಕ್ಯಾನ್ಸರ್ ತಡೆ ಹಿನ್ನೆಲೆಯಲ್ಲಿ ಕ್ರಮ. ಯೂರೋ ಕಪ್ ಫುಟ್ಬಾಲ್ ಟೂರ್ನಿ. ನಾಕೌಟ್ ಹಂತಕ್ಕೇರಿದ ಸ್ವಿಟ್ಜರ್ಲೆಂಡ್. ಆತಿಥೇಯ ಜರ್ಮನಿ ಎದುರು ಡ್ರಾ ಸಾಧನೆ.